ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತಿನ ವಿಡಿಯೋ ಬಂದುಬಿಟ್ಟು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಒಂದು ಪುಟ್ಟ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ತಿಂಡಿ ತಿಂದು ಪಟ ರೆಡಿಯಾಗಿ ನಾವು ಹೋಗ್ತಾ ಇರೋದು ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಇದಿರೋದು ಎಲ್ಲಿ ಏನು ನಿಮಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಸೊ ನಾವು ಹೋಗಬೇಕಾರಂತೂ ಸಿಕ್ಕಾಪಟ್ಟೆ ಚಿಟಿ ಮಳೆ ಬರ್ತಾ ಇತ್ತು. ನಮಸ್ಕಾರ ಸ್ನೇಹಿತರೆ, ಹರ್ತಾಳ್ ಮಠಕ್ಕೆ ಹೊರಟಿದ್ದೀವಿ. ಇವತ್ತು ಆರಾಧನೆ ಕೊನೆಯ ದಿನ, 3 ದಿನ ಇತ್ತು ಆರಾಧನೆ. ಇವತ್ತು ಭಾನುವಾರ, ಸೋಮವಾರ, ಮಂಗಳವಾರ ಇತ್ತು. ನಾವು ಮಂಗಳವಾರ ಕೊನೆ ದಿನಕ್ಕೆ ಹೊರಟಿದ್ದೀವಿ. ರಾಘವೇಂದ್ರ ಸ್ವಾಮಿಗಳ ಮಠ ಅದು ಹರ್ತಾಳಲ್ಲಿದೆ. ಸೊ ಅಲ್ಲಿಗೆ ಹೊರಟಿದ್ದೀವಿ. ಇಲ್ಲೊಬ್ಬರು ಅತ್ತೆ ಇದ್ದಾರೆ ಅಣ್ಣ ಸರ್ ಹತ್ರ, ಅಲ್ಲಿ ಅವ್ರನ್ನ ಕರ್ಕೊಂಡು ಮಠಕ್ಕೆ ಹೋಗ್ಬೇಕು. ಬನ್ನಿ, ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಸೊ ಗೈಸ್, ಅವಾಗ ಹೇಳ್ದಂಗೆ ನಾವು ಹೋಗ್ತಾ ಇರೋದು ಹರ್ತಾಳಿಗೆ. ಈ ಹರ್ತಾಳು ಮಠ ಇರೋದು ಹೊಸನಗರ ತಾಲೂಕಿನ ಬಟ್ಟಮಲ್ಲಪ್ಪ ಹತ್ರ ಒಂದು ಪುಟ್ಟ ಹರ್ತಾಳ ಅನ್ನೋ ಗ್ರಾಮದಲ್ಲಿ ಈ ಮಠ ಇದೆ. ಇಲ್ಲೂ ಕೂಡ 3 ದಿನ ಅತ್ಯಂತ ವಿಜೃಂಭಣೆಯಿಂದ ಆರಾಧನಾ ಮಹೋತ್ಸವ ನಡೆಯುತ್ತೆ. ಇದು ನಡೆದಿದ್ದು ಆಗಸ್ಟ್ 10, 11, 12ನೇ ತಾರೀಕು ಈ ಕಾರ್ಯಕ್ರಮ ನಡೆದಿದ್ದು. ನಾವು ಲಾಸ್ಟ್ ದಿನ 12ನೇ ತಾರೀಕು ಹೋಗಿದ್ವಿ. ಗಸ್ ಇದೆ ಹೊನ್ನೇಸರ. ಇಲ್ಲಿಂದ ಹೋದರೆ ಒಂದು 3 ಕಿಲೋಮೀಟರ್ ಆಗುತ್ತಲ್ಲ. ಹೊನ್ನೇಸರ ಇಲ್ಲೇ ಹೋಗೋದು ಗೈಸ್. ಇಲ್ಲಿ ಅವ್ರ ಹತ್ತೆ ಬರ್ತಾರೆ, ಅವರು ಮಾವ ಬೈಕಲ್ಲಿ ಬಿಟ್ಟು ಹೋಗ್ತಾರೆ. ಹಾಗಾಗಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸಾಗರದಲ್ಲಿ ಮಳೆ ಸಖತ್ ಬಂದು ರೋಡೆಲ್ಲ ಒದ್ದೆ ಆಗಿಬಿಟ್ಟಿತ್ತು. ಇಲ್ಲಿ ನೋಡಿ ಮಳೆನೇ ಇಲ್ಲ, ರೋಡೆಲ್ಲ ಫುಲ್ಲು ಡ್ರೈ ಆಗಿದೆ. ಬೆಳಗ್ಗೆ 2 ಮಳೆ ಬಂತು ಸಾಗರದಲ್ಲಿ, ಇಲ್ಲಿ ಬಂದಿಲ್ಲ. ಅಲ್ಲಿ ಹೋದರೆ ಹೆಗ್ಗೋಡು ಹೋಗುತ್ತೆ. ಹೆಗ್ಗೋಡಿ ಹೋದರೆ ಸ್ಟ್ರೈಟ್ ಹೋದರೆ ಹೊಸನಗರ ಹೋಗುತ್ತೆ. ಇನ್ನೊಂದು ರೋಡ್ ಇದೆ, ಆ ಕಡೆ ಬೀಬನ್ ಕೋಣೆ ಮೇಲೆ ಹೋಗೋ ಒಂದು ರೋಡ್ ಇದೆ. ಇದು ಈ ಕಡೆ ಹರಿಹುಡುಕಿ ಮೇಲೆ ಹೋಗೋ ರೋಡ್. ಅತ್ತೆ ಬರ್ತಾರೆ ಅಂದ್ಕೊಂಡು ಅತ್ತೆ ಬರಲಿಲ್ಲ, ಏನೋ ಕೆಲಸ ಇತ್ತಂತೆ. ಹಾಗಾಗಿ ಅವ್ರ ಮಗ ಅರುಣ ಬಂದು ತುಳಸಿ ಮಾಲೆ ಕೊಟ್ಟು ಹೋದ. ಬೆಳಗ್ಗೆ ಬರ್ತೀನಿ ಅಂತ ಹೇಳಿದರು, ನೋಡೋಣ ಅಂತ ಹೇಳಿದರು. ಸೊ ಮನೇಲಿ ಕೆಲಸ ಬಂದಿರ್ಬೇಕು, ಹಾಗಾಗಿ ಬಂದಿಲ್ಲ. ಸೊ ಗೈಸ್, ತುಳಸಿ ಮಾಲೆ ಕಳಿಸಿದ್ದಾರೆ, ತೋರಿಸ್ತೀನಿ. ಗೈಸ್ ನೋಡಿ, ತುಳಸಿ ಮಾಲೆ ಸುಮಾರು ಕಟ್ಟಿದ್ದಾರೆ. ಪಾಪ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಇದೆ ನಾವು ತೆಗಿಯಲ್ಲ, ಯಾಕೆಂತಂದರೆ ಒಳ್ಳೆ ನೀಟಾಗಿ ಇಟ್ಟಿದ್ದಾರೆ ಅವರು. ಗೈಸ್ ಡೇರೆ ಹೂವೆಲ್ಲ ಕಳಿಸಿದ್ದಾರೆ ನೋಡಿ, ತುಳಸಿ ಮಾಲೆ. ಸೊ ಇದನ್ನು ಹಣ್ಕಾಯಿ ಬುಟ್ಟಿಯೊಳಗೆ ಹಾಕ್ಕೊಂಡು ತೊಗೊಂಡು ಹೋಗೋದು ಮಠಕ್ಕೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ರಾಘವೇಂದ್ರ ಮಠ ಶ್ರೀ ರಾಮಾಶ್ರಮದಲ್ಲಿ ಶ್ರೀ ವಿದ್ಯಾಮಿತ್ರ ತೀರ್ಥರ ಅನುಗ್ರಹಪೂರ್ವಕ ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರದ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಪ್ರತಿಪತ್ನಿಂದ ತೃತೀಯದವರೆಗೆ, ಅಂದರೆ ದಿನಾಂಕ 10ನೇ ತಾರೀಕಿಂದ 12ನೇ ತಾರೀಕುವರೆಗೆ ಮಂಗಳವಾರದವರೆಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವನ ವಿಜೃಂಭಣೆಯಿಂದ ಮಾಡ್ತಾರೆ. ಇಲ್ಲಿ ಆರಾಧನೆಯ ಮೊದಲನೇ ದಿನ ಪೂರ್ವಾರಾಧನೆ, ಆಯುತ ಸಂಖ್ಯಾ ತಿಲಹವನ ಕಾರ್ಯಕ್ರಮ ಇತ್ತು. ಮಧ್ಯಾಹ್ನ 12 ಗಂಟೆಗೆ ಪೂರ್ಣಾಹುತಿ ಮಹಾಪೂಜೆ ಇತ್ತು. ಮತ್ತು 2ನೇ ದಿನ ಪುಣ್ಯಾರಾಧನೆ ನರಸಿಂಹ ಹವನ ಇತ್ತು. ಮತ್ತು 3ನೇ ದಿನ ಉತ್ತರಾರಾಧನೆ ರಾಘವೇಂದ್ರ ಅಷ್ಟಾಕ್ಷರಿ ಹವನ, ಪವಮಾನ ಹವನ ಇತ್ತು. ನಾವು 3ನೇ ದಿನ ಅಂದರೆ 12ನೇ ತಾರೀಕು ಹೋಗಿದ್ವಿ. 12 ಗಂಟೆಗೆ ಪೂರ್ಣಾಹುತಿ ಮಹಾಪೂಜೆ ಮತ್ತು ತೀರ್ಥ ಪ್ರಸಾದ ವಿತರಣೆ ಇರುತ್ತೆ. ಮತ್ತು ಅನ್ನ ಸಂತರ್ಪಣೆ ಕೂಡ ಇರುತ್ತೆ. ಪ್ರತಿನಿತ್ಯವೂ ಆರಾಧನೆ ಟೈಮಲ್ಲಿ 3 ದಿನವೂ ಮಧ್ಯಾಹ್ನ ಅನ್ನ ಸಂತರ್ಪಣೆ ಇರುತ್ತೆ. ಬಟ್ಟೆಮಲ್ಲಪ್ಪೆಯಿಂದ ಸ್ಟ್ರೈಟ್ ಬಂದರೆ ಅಲ್ಲಿ ನೋಡಿ, ಹೀಗೆ ಬೋರ್ಡ್ ಇದೆ, ಬಲಕ್ಕೆ ತಿರುಗಬೇಕು. ಬಲದಿಂದ ಸೀದಾ ನನ್ನ ಪ್ರಕಾರ ಒಂದು 3 ಕಿಲೋಮೀಟ್ರ್ ಆಗುತ್ತೆ ಅಂತ ಅನ್ಕೋತೀನಿ. ಗೆಸ್ ಮಾಡಿದ್ದು ನಾನು 3 ಕಿಲೋಮೀಟ್ರ್ ಅಂತ. ಹಾಗೆ 3 ಕಿಲೋಮೀಟ್ರ್ ಮುಂದೆ ಬಂದರೆ ಮತ್ತೆ ನೋಡಿ ಅಲ್ಲಿ ಬೋರ್ಡ್ ಇದೆ. ಅಲ್ಲಿಂದ ಮತ್ತೆ ಎಡಕ್ಕೆ ತಿರುಗಬೇಕು. ಎಡಕ್ಕೆ ತಿರುಗಿದ್ರೆ ಸಿಮೆಂಟ್ ರೋಡು, ಸೀದಾ ಮುಂದೆ ಮಠದ ದೇವಸ್ಥಾನದ ಬಾಗಿಲಿಗೆ ಕಾರ್ ಹೋಗುತ್ತೆ. ಸೊ ನಾವು ನೋಡಿ ಹೋಗೋ ತನಕ 1 ಕಾಲ ಆಗೋಗಿತ್ತು. ಪೂಜೆ ಆಗೋಯ್ತೇನೋ, ಮಹಾಮಂಗಳಾರತಿ ಆಗೋಯ್ತೇನೋ ಅಂತ ನಾವು ಬೇಗ ಬಂದ್ವಿ. ಸೊ ನಮ್ಮ ಪುಣ್ಯನೇನೋ ಗೊತ್ತಿಲ್ಲ, ಮಹಾಮಂಗಳಾರತಿ ಆಗಿರಲಿಲ್ಲ. ನೋಡಿ, ನೀವು ಜನ ಹೋಗ್ತಾನೇ ಇದ್ದಾರೆ. ತುಳಸಿ ಮಾಲೆ ತೊಗೊಂಡು ಹೋಗಿದ್ದು ಬೃಂದಾವನಕ್ಕೆ ಹಾಕಿದ್ರು. ನೀವು ಮುಂದೆ ವಿಡಿಯೋದಲ್ಲಿ ನೋಡಬಹುದು, ಬೃಂದಾವನಕ್ಕೆ ನಾವು ಕೊಟ್ಟ ತುಳಸಿ ಮಾಲೆ ಹಾಕಿದ್ದಿನ ನೋಡಿ ಜನ ಎಷ್ಟಿದ್ದಾರೆ. ಸೊ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ಅಲ್ಲೇ ಮುಂದೆ. ಇದೇ ನೋಡಿ ಶ್ರೀ ರಾಘವೇಂದ್ರ ಮಠ ಶ್ರೀ ರಾಮಾಶ್ರಮ ಹರ್ತಾಳು, ಹೊಸನಗರ ತಾಲೂಕಲ್ಲಿರೋದು ಇದು.
तत्रापि लक्रं गगनं विशोकस्तस्मिन् यदन्तस्तदुपासितव्यम् यो वेदादो स्वरः प्रोक्तो वेदान्तेन प्रतिष्ठितः तस्य प्रकृतिलीनस्य यः परः स महेश्वरः सांगाय सायुधाय सवाहना सपरिवाराय सर्वालंकारबुद्धाय श्री सद्गुरवे नमः। वेदोक्त मंत्रपुष्पं समर्पयामि प्रार्थयामि। शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिरुध्यानगम्यं वन्दे विष्णुं भवभयहरं सर्वलोकैकनाथं तप्तकाञ्चन संकाशं मक्षमालाकमण्डलं गोभ्यां ददानकाशाय वसनं राममानसं योगीन्द्रतीर्थवन्द्यान्वे तुलसीरामभूषितं ज्ञानभक्तिरपूर्णाध्यायेत् सर्वार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे स्वस्ति श्रद्धां मेधाय शस्त्रज्ञां विद्यां बुद्धिं श्रियं बलम् आयुष्यं वेदारोग्यं देहे पुरुषोत्तम गुरवे नमः। अनेन मन्त्रपुष्पपरसर प्रार्थनां समर्पयामि। यानि कानि च पापानि जन्मान्तरगतानि च तानि तानि विनश्यन्ति विप्रदक्षिणपदे पदे पापोऽहं पापकर्माहं पापात्मा पापसंभवः। ನಾವು ಕಾರ್ ಪಾರ್ಕ್ ಮಾಡಿಬಿಟ್ಟು ಹೋಗಿ ಒಂದು 5 ನಿಮಿಷಕ್ಕೆ ಮಹಾಮಂಗಳಾರತಿ ಆಯಿತು. ನಮಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಮಹಾಮಂಗಳಾರತಿ ನಮಗೆ ಸಿಕ್ಕಿದ್ದು ನೋಡಿ. ನಾನು ನನಗೆ ಹಸ್ಬೆಂಡು ನನ್ನ ಮೈದುನ ಮತ್ತು ಅವನ ಹೆಂಡತಿ ಭಾನುಶ್ರೀ ನಾವು 4 ಜನ ಹೋಗಿದ್ವಿ. ಮತ್ತು ನನ್ನ ಹಸ್ಬೆಂಡಿನ ದೊಡ್ಡತ್ತೆ ಒಬ್ಬರು ಬಂದಿದ್ದರು. ಅವ್ರು ಆ ಕಡೆ ಎಲ್ಲೋ ಇದ್ದರು. ದೇವರಿಗೆ ರಾಯರಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ಮಂತ್ರಾಕ್ಷರ ತೊಗೊಂಡು ತೀರ್ಥ ಪ್ರಸಾದ ತೊಗೊಂಡು ನಾವು ಊಟದ ಕಡೆ ಬಂದ್ವಿ. ನೋಡಿ ನಾವು ಊಟ ಮುಗಿಸ್ಕೊಂಡು ನಾವು ಮತ್ತೆ ದೇವಸ್ಥಾನ ಕಡೆ ಹೋದ್ವಿ.
ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನೆಯು ಭಾರತದಾದ್ಯಂತ ಆಚರಿಸಲಾಗುವ ಅತ್ಯಂತ ಭಕ್ತಿ ಹಾಗೂ ಪೂಜನೀಯ ಹಬ್ಬವಾಗಿದೆ. ಈ ಕಾರ್ಯಕ್ರಮವು ಗುರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನವನ್ನು ಅಂದರೆ ಜೀವ ಸಮಾಧಿಯನ್ನು ಪ್ರವೇಶಿಸಿದ ದಿನವನ್ನು ಸ್ಮರಿಸುವ ದಿನವಾಗಿದೆ ಮತ್ತು ಅವರ ಜೀವನ ಮತ್ತು ಬೋಧನೆಗಳನ್ನು ಗೌರವಿಸುವ ದಿನವಾಗಿದೆ. 2025ರಲ್ಲಿ ಈ ಮಹತ್ವದ ಸಂದರ್ಭವು ಭಕ್ತರನ್ನು ಭಕ್ತಿ ಮತ್ತು ಪೂಜನೀಯ ಭಾವನೆಯಿಂದ ಆಕರ್ಷಿಸುತ್ತದೆ. 16ನೇ ಶತಮಾನದ ಸಂತ ಮತ್ತು ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ವೈಷ್ಣವ ಧರ್ಮವನ್ನು ಪ್ರತಿಪಾದಿಸಿದರು ಮತ್ತು ಮಧ್ವಾಚಾರ್ಯರ ದ್ವೈತ ತತ್ವಶಾಸ್ತ್ರವನ್ನು ಜನಪ್ರಿಯಗೊಳಿಸಿದವರಾಗಿದ್ದರು. 2025ರಲ್ಲಿ ರಾಘವೇಂದ್ರ ಆರಾಧನೆಯು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವವಾಗಿದೆ. ಇದನ್ನು ವಾರ್ಷಿಕವಾಗಿ ಶ್ರಾವಣ ಕೃಷ್ಣ ಪಕ್ಷ ದ್ವಿತೀಯ ಅಥವಾ ಕರ್ನಾಟಕದಲ್ಲಿ ಅನುಸರಿಸುವ ಸಾಂಪ್ರದಾಯಿಕ ಹಿಂದೂ ಚಂದ್ರನ ಕ್ಯಾಲೆಂಡರ್ ಪ್ರಕಾರ ಶ್ರಾವಣ ಮಾಸದ ಕ್ಷೀಣ ಹಂತದ 2ನೇ ದಿನದಂದು ಆಚರಿಸಲಾಗುತ್ತದೆ. ಊಟ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ. ಬರ್ತಾ ನಾವಿಬ್ಬರಿದ್ವಿ. ಈಗ 3 ಜನ ಇದೀವಿ. ಮತ್ತೆ ಯಾರಿದ್ದಾರೆ ಅಂದ್ರೆ ಪ್ರೇಮತ್ತೆ ಇದ್ದಾರೆ. ಪ್ರೇಮತ್ತೆ ಹಾಯ್ ಮಾಡಿ. ಹಾಯ್. ಪ್ರೇಮತ್ತೆ ಇದ್ದಾರೆ. ನಾವು 3 ಜನ ಈಗ ನಂದ್ರಿಗೆ ಹೋಗ್ತಾ ಇದೀವಿ. ಯಾಕೆಂತಂದ್ರೆ ಪ್ರೇಮತ್ತನ ಅವ್ರ ಮನೆ ಬಿಟ್ಟು ನಾವು ಸಾಗರ ಕಡೆ ಹೋಗ್ತೀವಿ. ಸಂಜೆ ಸಮಯ ಸುಮಾರು 4 ಗಂಟೆ ಆಗಿದೆ. ನೋಡಿ ಅತ್ತೆ ಮನೆ ಡೇರೆ ಹೂ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಸುಮಾರು ಥರ ಡೇರೆ ಗಿಡ ಇದೆ ಅತ್ತೆ ಮನೆಯಲ್ಲಿ. ತುಂಬ ಚೆನ್ನಾಗಿ ಚಂದ ಹೂ ಬಿಟ್ಟಿತ್ತು. ಹಾಗೆ ಒಂದು ವಿಡಿಯೋ ಇರಲಿ ಅಂತ ಹೇಳ್ಬಿಟ್ಟು ನಾನು ಒಂದು ವಿಡಿಯೋ ಮಾಡಿಕೊಂಡೆ. ನೋಡಿ ಹಳ್ಳಿಯ ಪರಿಸರ ಎಷ್ಟು ಚಂದ ಅಲ್ವಾ ನೋಡೋಕ್ಕೆ. ಸೊ ಹೀಗಿತ್ತು ಹಳ್ಳಿ ವಾತಾವರಣ. ಸೊ 3 ಜನ ಅತ್ತೆ ಮನೆಯಲ್ಲೂ ಹೋಗಿ ಕಾಫಿ ಕುಡಿದು ನಾವು ನಮ್ಮ ಮನೆ ಕಡೆ ಪ್ರಯಾಣ ಬೆಳೆಸಿದ್ವಿ. ಸೊ ಹೀಗಿತ್ತು ಒಂದು ರಾಘವೇಂದ್ರ ಸ್ವಾಮಿ ಮಠದ ಆರಾಧನೆಯ ಒಂದು ಪುಟ್ಟ ಕಾರ್ಯಕ್ರಮದ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.